ಜಿಲ್ಲೆಯಲ್ಲಿ ಹೊಸ ಪೊಲೀಸ್ ಉಪವಿಭಾಗ ರಚನೆ. ಹುಬ್ಬಳ್ಳಿ ಗ್ರಾಮೀಣ ಉಪವಿಭಾಗಕ್ಕೆ ಶಿವಾನಂದ ಕಟಗಿ ನೇಮಕ. ಕೆಲಸದ ವಿಷಯದಲ್ಲಿ ಏನೇ ವಿಘ್ನಗಳಿತ್ತು ಎಲ್ಲ ವಿಘ್ನಗಳನ್ನು ಹೊರತುಪಡಿಸಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಗಳನ್ನೆಲ್ಲ ಪರಿಪೂರ್ಣವಾಗಿ ಮಾಡಿಕೊಡುತ್ತೇವೆ. ವಕ್ರತುಂಡ ಮಹಾಪ್ರಜ್ವಾಂಜಲಿ ಅಂತ ಕರೆಯುತ್ತೇವೆ. ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸ್ ಆಡಳಿತವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಉದ್ದೇಶದಿಂದ ಸರ್ಕಾರ ಹೊಸ ಪೊಲೀಸ್ ಉಪವಿಭಾಗವನ್ನು ರಚಿಸಿದೆ ಎಂದು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಆದೇಶದಂತೆ ಹುಬ್ಬಳ್ಳಿ ಗ್ರಾಮೀಣ ಉಪವಿಭಾಗದ ಪೊಲೀಸ್ ಉಪ ಅಧೀಕ್ಷಕರಾಗಿ ಶಿವಾನಂದ ಕಟಗಿ ಅವರನ್ನು ನೇಮಕ ಮಾಡಲಾಗಿದೆ ಎಂದರು. ಈಗ ಹೆಂಗೆ ನಮ್ಮ ಅಲ್ಲಿ ಜನಸಂಖ್ಯೆ ಮತ್ತೆ ಸಮಸ್ಯೆಗಳು ಹೆಂಗೆ ಹೆಚ್ಚಾಗ್ತಾ ಇದೆ, ಅದರ ಪ್ರಕಾರನು ನಮ್ಮ ಅಧಿಕಾರಿಗಳು ಸರ್ಕಾರದಿಂದ ಹೆಚ್ಚಿನ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಮುಂಚೆ ಧಾರವಾಡ ಒಂದು ಅಖಂಡ ಜಿಲ್ಲೆ ಇತ್ತು, ಆದ್ಮೇಲೆ ಕಮಿಷನರೇಟ್ ಆಯಿತು, ಆದ್ಮೇಲೆ ಅದರಿಂದ 3 ಜಿಲ್ಲೆ ಆಯಿತು. ಸೊ ಡಿಸ್ಟ್ರಿಬ್ಯೂಷನ್ ಆಡಳಿತದ ಡಿಸ್ಟ್ರಿಬ್ಯೂಷನ್ ಆದ್ರೆ ರೀಚ್ ನಮ್ಗೆ ಬೇಗ ಆಗುತ್ತೆ. ಈಗ ಮುಂಚೆ ಇಲ್ಲಿ ಫಾರ್ ಎಕ್ಸಾಂಪಲ್ ಗುಡಿಗೇರಿಯಿಂದ ಯಾರಿಗೆ ಏನಾದರೂ ಸಮಸ್ಯೆ ಸಾಲ್ವ್ ಆಗಿಲ್ಲ, ಅವರಿಗೆ ಧಾರವಾಡ ಗ್ರಾಮೀಣ ಸಬ್ ಡಿವಿಷನ್ ಇನ್ಸ್ಪೆಕ್ಟರ್ ಗಳಿಂದ ಆಗಿಲ್ಲ, ಸಬ್ ಇನ್ಸ್ಪೆಕ್ಟರ್ ಗಳಿಂದ ಅವ್ರು ಧಾರವಾಡ ಗ್ರಾಮೀಣ ಬರಬೇಕು. ಸೊ ಧಾರವಾಡ ಬರ್ಲಿಕ್ಕೇನು ಅವರಿಗೆ ಒಂದು ಹೊಸ ಟಾಸ್ಕ್ ತರ ಇದೆ. ಬಟ್ ಈಗ ಅವರು ಹುಬ್ಳಿ, ಯಾಕಂದ್ರೆ ಹುಬ್ಳಿಯಿಂದ ನೇರವಾಗಿ ಬಸ್ ಸಿಗತ್ತೆ. ಸೊ ಹುಬ್ಳಿಗೆ ಬೇಗ ಅವ್ರಿಗೆ ಸಮಸ್ಯೆ ಏನಿದೆ ಅದು ಬಗೆಹರಿಸಬಹುದು. ಸಾಮಾಜಿಕ ಜಾಲತಾಣದಿಂದ ನಮ್ಗೆ ಒಂದು ವಿಡಿಯೋ ಲಭ್ಯ ಆಗಿದೆ. ಆ ವಿಡಿಯೋದಲ್ಲಿ 15 ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ದಿನ ಒಂದು ಶಾಲೆಯಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಆಗ್ತಾ ಇತ್ತು. ಆವಾಗ ಒಬ್ಬ ಮನುಷ್ಯ ಬಸವರಾಜ್ ಅಂತ ಅವರು ಒಂದು 2 ಗುಂಡು ಹಾಕ್ಸಿದ್ದಾರೆ ಡಬಲ್ ಬ್ಯಾರೆಲ್ ಗನ್ ಇಂದ. ಸೊ ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ. ಥ್ಯಾಂಕ್ ಯು. ಅದಕ್ಕೋಸ್ಕರ ನಾವೇ ಅದು ಗದಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕ್ರೈಮ್ ನಂಬರ್ 185/2026 ಸಂಬಂಧಪಟ್ಟ BNS ಸೆಕ್ಷನ್ಸ್ ಮತ್ತೆ ಆರ್ಮ್ಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಸಿದೀವಿ. ಅವರು ಬಸವಂತಪ್ಪ ಆರೋಪಿ, ಅವರು ಆಲ್ಮೋಸ್ಟ್ 70 ಇಯರ್ಸ್ ಇದ್ದಾರೆ. ಸೊ ಅವ್ರಿಗೆ ಮತ್ತೆ ವೆಪನ್ಗೆ, ಅದು ಏನ್ ವೆಪನ್ ಇದೆ ಆ ವೆಪನ್ಗೆ ಮತ್ತೆ ಅವ್ರಿಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಈಗ ಮುಂದಿನ ಕ್ರಮ ನಾವೇ ಕಾನೂನಾತ್ಮಕ ರೀತಿಯಿಂದ ಮುಂದುವರಿಸ್ತೀವಿ. ಮತ್ತೆ ಈಗ ಗಣೇಶ ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರನು DC ಮೇಡಮ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿದೆ. ಅದರಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಅದು ಆಲ್ರೆಡಿ ಮೀಡಿಯಾದಲ್ಲಿ ಬಂದಿದೆ. ನಮ್ಮಿಂದ ನಾವೇ ಮ್ಯಾಕ್ಸಿಮಮ್ ಸಹಕಾರ ಕೊಡಕ್ಕೆ ರೆಡಿ ಇದೀವಿ. ಯಾರ್ಯಾರು ಆಯೋಜಕರು ಇದ್ದಾರೆ, ಆರ್ಗನೈಸರ್ಸ್ ಇದ್ದಾರೆ, ಅವ್ರು ದಯವಿಟ್ಟು ನಮ್ಮ ಸಿಂಗಲ್ ವಿಂಡೋ ಸಿಸ್ಟಮ್ ಏನಿದೆ ಅದರದ್ದು ಉಪಯೋಗಿಸ್ಬೇಕು. ಜೊತೆಗೆ ನಮ್ಮ ಪೊಲೀಸ್ ಏನು ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ಸ್ಗೆ ನೀವು ನಮ್ಗೆ ಸಹಕಾರ ಕೊಟ್ರೆ ನಾವೇ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಸಹಕಾರ ಕೊಡ್ತೀವಿ. ಡಿಜೆಗೆ ಅನುಮತಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದ್ರ ಪ್ರಕಾರ ನಾವೇ ಡಿಜೆಗೆ ಅನುಮತಿ ಕೊಡ್ತೀವಿ. ಡಿಜೆ 10 ಗಂಟೆ ಮತ್ತೆ ಸೌಂಡ್ ಲಿಮಿಟ್ ಏನಿದೆ ಮತ್ತೆ ಎಕ್ಸ್ಟ್ರಾ ಸೌಂಡ್ ಏನಿದೆ. ಬಟ್ ಡಿಜೆಗೋಸ್ಕರ ನಂದು ಒಂದು ಮನವಿ ಇದೆ. ಈಗ ಯಾವ್ದು ಊರಿಗೆ ಹೋಗಿ ಅಲ್ಲಿ ಪ್ರೆಗ್ನೆಂಟ್ ಮಹಿಳೆಯರು ಇರ್ತಾರೆ, ಹಿರಿಯರು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ. ಯಾರಿಗೆ ಕೇಳಿದ್ರೆ ನಿಮ್ಗೆ ಏನ್ ಡಿಜೆ ಬೇಕಾ ಅಥವಾ ಡಿಜೆದು ಏನು ಹಾರ್ಮ್ಫುಲ್ ಇಫೆಕ್ಟ್ ಇದೆ ಅದ ಗಮನ ಇಟ್ಕೊಂಡು ಈ ಹೊಸದಾಗಿ ಈ ನಮ್ಮ ಹುಡುಗರು ಯಾರು ಅಥವಾ ಆರ್ಗನೈಸರ್ಸ್ ಯಾರಿದ್ದಾರೆ ಅದೇ ಯೋಚನೆ ಮಾಡ್ಕೊಂಡು ಡಿಜೆ ಬಗ್ಗೆ ನೀವು ಯೋಚನೆ ಮಾಡಿ. ಯಾಕಂದ್ರೆ ಎಲ್ಲಾರ ಮನೆಯಲ್ಲಿ ಕೆಲವು ಯಾರು ಹಿರಿಯರು ಅಥವಾ ಮಹಿಳೆಯರು ಅಥವಾ ಮಕ್ಕಳು ಇದ್ದೇ ಇರ್ತಾರೆ. ಸೊ ಅದು ಹಂಗೆ ಇಲ್ಲ ನನ್ನ ಮನೆಯಲ್ಲಿ ಇಲ್ಲ ಸೊ ನಾನು ಡಿಜೆ ಹಾಕ್ಬಹುದು. ಸೊ ನಮ್ ಫ್ರೀಡಮ್, ನಮ್ ಲಿಬರ್ಟಿ ಏನಿದೆ ಅದು ಬೇರೆ ಎಲ್ಲರದು ಲಿಬರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಯವಿಟ್ಟು ಅಷ್ಟು ಯೋಚನೆ ಮಾಡ್ಕೊಂಡು ನೀವೇ ಡಿಜೆಗೆ ಏನಾದ್ರು ಆರ್ಡರ್ ಕೊಡ್ತೀರಾ ಆ ಪ್ರಕಾರ ಆರ್ಡರ್ ಕೊಡಿ. ಪೊಲೀಸ್ ಇಲಾಖೆ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ ನಂದು. ಬರೀ ಪೊಲೀಸ್ ಇಲಾಖೆ ಇಲ್ಲ, ಎಲ್ಲ ಲೋಕಲ್ ಬಾಡಿ ಆಗ್ಲಿ ಅದರಲ್ಲಿ ಹೆಸ್ಕಾಮ್ದು ಅಫಿಷಿಯಲ್ಸ್ ಇರ್ತಾರೆ. ಸೊ ಎಲ್ಲ ಅಫಿಷಿಯಲ್ಸ್ ಜೊತೆಗೆ ಮತ್ತೆ ಪಂಚಾಯತ್, ಗ್ರಾಮ ಪಂಚಾಯತ್ ಇರ್ತಾರೆ. ಸೊ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದೇ, ಈಗ ಬೇರೆ ಬೇರೆ ಕಡೆ ಓಡಾಡೋಕೆ ಅವಶ್ಯಕತೆ ಇಲ್ಲ, ಒಂದೇ ಕಡೆ ಬಂದು ಅವರು ಅನುಮತಿ ಕೇಳಬಹುದು. ಅಕ್ರಮವಾಗಿ ಕೆಲಸಕ್ಕೆ ನಮ್ಗೆ ಒಂದೇ ಇದೆ, ನಾವೇ ಯಾವ್ದು ಅಕ್ರಮ ಕೆಲಸಕ್ಕೆ ಅಲೌ ಮಾಡಲ್ಲ. ನಮ್ಗೆ ಯಾವಾಗ ಮಾಹಿತಿ ಏನ್ ಬರುತ್ತೆ ನಾವೇ ಅದರಲ್ಲಿ ರೇಡ್ ಮಾಡ್ತಾ ಇದೀವಿ. ಮತ್ತೆ ತಮ್ಮ ಮಾಹಿತಿ ಕೇಳಲಿ. ಈಗ ಈ ವಾರದಲ್ಲಿ ನಮ್ದು ಒಂದು ಸ್ಪೆಷಲ್ ಟ್ರಾಫಿಕ್ ಡ್ರೈವ್ ನಡೀತಾ ಇದೆ. ಅದರಲ್ಲಿ 350 ಹೆಚ್ಚು
ಪ್ರತಿದಿನ ಟ್ರಾಫಿಕ್ ಪ್ರಕರಣಗಳು ನಾವೇ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಆರ್ಗನೈಸ್ ಕ್ರೈಮ್ ಏನಿರುತ್ತೆ, ಮಟ್ಕ ಆಗಲಿ, ಜುಜಾಟ ಆಗಲಿ, ಗಾಂಜಾ ಆಗಲಿ ಅಥವಾ ಎಕ್ಸೈಸ್ ಅಕ್ರಮ ಸರಾಯ ಆಗಲಿ, ಪ್ರತಿ ವಾರಗೆ 20-25 ಕೇಸ್ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದ್ರೆ ಅದನ್ನು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ನಾವೇ ಅದನ್ನು ಕೆಲಸ ಮಾಡ್ತೀವಿ. ಹೊಸ ವ್ಯವಸ್ಥೆಯಲ್ಲಿ ನವಲಗುಂದ, ಕುಂದಗೋಳ ಹಾಗೂ ಗುಡಗೇರಿ ಸೇರಿದಂತೆ ಕೆಲವು ಪೊಲೀಸ್ ಠಾಣೆಗಳು ಹುಬ್ಬಳ್ಳಿ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಬರಲಿವೆ. ಇದರಿಂದ ಪೊಲೀಸ್ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಮೇಲ್ವಿಚಾರಣೆ ಇನ್ನಷ್ಟು ಸುಗಮವಾಗಲಿದೆ ಎಂದು ಹೇಳಿದರು.